ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ತುಂಬಾನೇ ಸ್ಪೆಷಲ್ ವ್ಲಾಗ್. ಡೈಲಿ ಹಾಕೋ ಥರ ನನ್ನ ರೆಗ್ಯುಲರ್ ವೀಡಿಯೋಸ್ ಎಲ್ಲ, ಫ್ಯಾಮಿಲಿ ವೀಡಿಯೋಸ್, ಡೈಲಿ ರೊಟೀನ್ ಅಥವಾ ಟ್ರಾವೆಲ್ ವೀಡಿಯೋಸ್ ಅಲ್ಲ. ಇವತ್ತು ನಾನು ಕೂತ್ಕೊಂಡು ಮಾತಾಡೋಕೆ ಹೊರಟಿದ್ದೀನಿ. ಯಾವುದ್ರ ಬಗ್ಗೆ ಅಂದರೆ, ಯೂಟ್ಯೂಬಲ್ಲಿ ವಾಚ್ ಅವರ್ಸ್ನ ಹೇಗೆ ಕಂಪ್ಲೀಟ್ ಮಾಡೋದು, 4,000 ವಾಚ್ ಅವರ್ಸ್ನ ಹೇಗೆ ಕಂಪ್ಲೀಟ್ ಮಾಡೋದು, ಎಷ್ಟೊಂದು ಟೈಮ್ ಬೇಕು ಅದು ಕಂಪ್ಲೀಟ್ ಆಗೋದಕ್ಕೆ ಅನ್ನೋದನ್ನು ನಾನು ಕಂಪ್ಲೀಟ್ ಆದ ಮಾಹಿತಿ ಕೊಡ್ತೀನಿ. ಹಾಗೆಯೇ 0 to 1K ಸಬ್ಸ್ಕ್ರೈಬರ್ಸ್ ಕೂಡ ಹೇಗೆ ಮಾಡೋದು ಅದನ್ನು ಕೂಡ ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಯೂಟ್ಯೂಬಿಗೆ ಬರಬೇಕು ಅಂದರೆ ನೀವು ಮಿನಿಮಮ್ 1 ರಿಂದ 2 ವರ್ಷ ಟೈಮ್ ಕೊಡಲೇಬೇಕು ಮಾನಿಟೈಸ್ ಆಗೋದಕ್ಕೆ. ಕೆಲವೊಬ್ಬರಿಗೆ ಅದಕ್ಕಿಂತ ಜಾಸ್ತಿ ಇದ್ದವರು ಇದ್ದಾರೆ, ಮಾನಿಟೈಸ್ ಆಗದೆ ಸ್ಟಿಲ್ ವಿಡಿಯೋ ಹಾಕ್ತಾನೆ ಇದ್ದಾರೆ, ಮಾನಿಟೈಸ್ ಆಗದೆ ಇರೋರು ಇದ್ದಾರೆ. ಕೆಲವೊಬ್ರು 1 ತಿಂಗಳು 2 ತಿಂಗಳಲ್ಲೂ ಮಾನಿಟೈಸ್ ಆಗಿ ಯೂಟ್ಯೂಬಿಂದ ಅರ್ನಿಂಗ್ ಸ್ಟಾರ್ಟ್ ಆದವರು ಇದ್ದಾರೆ. ಸೊ ತುಂಬ ಜನ ಈಗಿನ ಜನ್ರೇಷನ್ ಅವ್ರು ಏನು ಮಾಡ್ತಾ ಇದ್ದಾರೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಕೂಡಲೇ ಅವರು ಅರ್ನಿಂಗ್ ಸ್ಟಾರ್ಟ್ ಆಗಬೇಕು, ಇಮಿಡಿಯೇಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೇ ದುಡ್ಡು ಬರುತ್ತೆ ಅಂತ ಎಷ್ಟೋ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದಲ್ಲ, ಅದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಕೂಡಲೇ ದುಡ್ಡು ಯಾರಿಗೂ ಬರಲ್ಲ. ಅದರಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಏನು ಅಂದರೆ, ಮಿನಿಮಮ್ 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅವ್ರಿಗೆ. ಅದ್ರ ಜೊತೆಗೆ 4,000 ವಾಚ್ ಅವರ್ಸ್ ಆಗಬೇಕು. ಜಸ್ಟ್ ಇಮ್ಯಾಜಿನ್ ಮಾಡಿ, 4,000 ಗಂಟೆಗಳನ್ನು ನಿಮ್ಮ ವಿಡಿಯೋನ ನೋಡಿರಬೇಕು ಜನ. ಸೊ 4,000 ಗಂಟೆ ಅಂದರೆ ಎಷ್ಟೊಂದು ಜನ ನೋಡಿರಬೇಕು ನಿಮ್ಮ ವಿಡಿಯೋ ಅಂತ. ಸೊ ಅದಾದರೆ ಮಾತ್ರ ನೀವು ಯೂಟ್ಯೂಬಿಂದ ದುಡ್ಡು ದುಡಿಯೋಕ್ಕೆ ಸ್ಟಾರ್ಟ್ ಆಗೋದು. ಸೊ ಅದಾಗೋದಕ್ಕೆ ಮಿನಿಮಮ್ ನನಗೆ 2 ವರ್ಷ ತಗೊಳ್ತು. ಸೊ 2 ವರ್ಷದಿಂದ ನಾನು ಪೇಷನ್ಸಿಂದ ವಿಡಿಯೋ ಹಾಕ್ತಾನೆ ಬರ್ತಿದ್ದೆ. ಇದನ್ನು ಯಾವತ್ತೂ ನಾನು ಅರ್ನ್ ಮಾಡಲೇಬೇಕು ಅಂತ ಸ್ಟಾರ್ಟ್ ಮಾಡಿದ್ದಲ್ಲ, ಇದು ಪ್ಯಾಷನಿಂದ ಸ್ಟಾರ್ಟ್ ಮಾಡಿರೋದು. ಸೊ ಅರ್ನಿಂಗ್ ಬಂದೇ ಬರುತ್ತೆ, ನೀವು ಪ್ಯಾಷನಿಂದ ಸ್ಟಾರ್ಟ್ ಮಾಡಿದ್ರೆ ಎಂಡ್ ಆಫ್ ದ ಡೇ ಅದು ಬಂದೇ ಬರುತ್ತೆ. ನಾನು ಕೂಡ ಸ್ಟಾರ್ಟಿಂಗಲ್ಲಿ ಏನಾದರೂ ಒಂದು ಸ್ವಲ್ಪ ದಿನ ಮಾಡಿ ಅಯ್ಯೋ ಏನು ಬರ್ತಾ ಇಲ್ಲ, ಇದರಿಂದ ಯೂಸ್ ಆಗ್ತಾ ಇಲ್ಲ ಅಂತ ಕ್ವಿಟ್ ಮಾಡಿದರೆ, ಸೊ ಇವತ್ತಿದು ಮಾನಿಟೈಸ್ ಆಗ್ತಾನೇ ಇರಲಿಲ್ಲ ಅಂದ್ಕೊಳ್ಳಿ. ಸೊ ಮಾನಿಟೈಸ್ ಆಗಬೇಕು ಅಂದರೆ ನೀವು ಸ್ವಲ್ಪ ಪೇಷನ್ಸಿಂದ ಇರಬೇಕಾಗತ್ತೆ. ಯೂಟ್ಯೂಬ್ ಈಸ್ ನಥಿಂಗ್ ಬಟ್ ಪೇಷನ್ಸ್. ತುಂಬಾ ಪೇಷನ್ಸ್ ಬೇಕಾಗುತ್ತೆ ಮನುಷ್ಯನಿಗೆ ವೇಟ್ ಮಾಡೋದಕ್ಕೆ. ಯಾಕಂದರೆ ಪ್ರತಿಯೊಂದು ಡಾಲರ್ ಆ್ಯಡ್ ಆಗಬೇಕಂದ್ರೂ ನಿಮ್ಮ ವಿಡಿಯೋ ಓಡಬೇಕು, ಅದರಲ್ಲಿ ಆ್ಯಡ್ ಓಡಬೇಕು, ಇದೆಲ್ಲ ಕಂಡೀಷನ್ಸ್ ಇರುತ್ತೆ ಅರ್ನಿಂಗ್ ಬಂದ್ರೇನು. ಇವಾಗ ಕಮಿಂಗ್ ಟು ದ ಪಾಯಿಂಟ್, ಸಬ್ಸ್ಕ್ರೈಬರ್ಸ್ ಹೇಗೆ ಮಾಡಬೇಕು, 0 to 1K ಸಬ್ಸ್ಕ್ರೈಬರ್ಸ್ನ ಹೇಗೆ ಮಾಡಬೇಕು ನೀವು ಅಂತ. ಸೊ ತುಂಬ ಜನ ಈಗೆಲ್ಲ ಟ್ರೆಂಡ್ ನಡೀತಾ ಇರೋದು ಶಾರ್ಟ್ಸ್, ಯೂಟ್ಯೂಬ್ ಶಾರ್ಟ್ಸ್ ಹಾಕೋದ್ರಿಂದ ಸಬ್ಸ್ಕ್ರೈಬರ್ಸ್ ತುಂಬ ಬೇಗ ಆ್ಯಡ್ ಆಗುತ್ತೆ. ನನ್ನ ಫ್ರೆಂಡೇ ಎಕ್ಸಾಂಪಲ್ ಇದ್ದಾಳೆ. ಅವ್ಳಿಗೂ ನಾನು ರೀಸೆಂಟಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡು, ಏನು ಹೇಗಿದ್ರು ಡೈಲಿ ರಂಗೋಲಿ ಹಾಕ್ತೀಯಾ, ಡೈಲಿ ಅಡುಗೆ ಮಾಡ್ತೀಯಾ, ಅವಳು ಹೆಂಗಿದ್ರು ತುಂಬ ಬೇಗ ಎದ್ದು ಅಡುಗೆ ಮಾಡೋದು ಅದೆಲ್ಲ ಮಾಡೋಳು. ಶಾರ್ಟ್ಸ್ ಮಾಡಿ ಹಾಕು, ಹೆಂಗಿದ್ರು ನಿಮಗೆ ಅಷ್ಟಾದರೂ ಟೈಮ್ ಇದೆಯಲ್ಲ, ಬೇಗ ಎದ್ದಾಳ್ತೀಯ ಅಂದಾಗ ಅವಳು ಶಾರ್ಟ್ಸ್ ಮಾಡಿ ಹಾಕ್ತಾ ಬಂದಳು. ವಿದಿನ್ 2 months ಅವಳಿಗೆ 1,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಜಸ್ಟ್ ಇಮ್ಯಾಜಿನ್. ನನಗೆ ಶಾರ್ಟ್ಸ್ ಹಾಕೇ ಇಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ. ನಾನು ಯೂಟ್ಯೂಬ್ 1K ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ನಂಗೆ 6 ತಿಂಗಳು ತೊಗೊಂಡಿತ್ತು ಲಿಟ್ರಲಿ. ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅದೆಲ್ಲ ಮಾಡಿ. ಏನೋ ಗೊತ್ತಿಲ್ಲ, ನಾನು ಶಾರ್ಟ್ಸ್ ಹಾಕ್ತಾನೆ ಇರಲಿಲ್ಲ. ಬಟ್ ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಕು ಅಂದರೆ ಶಾರ್ಟ್ಸ್ ಕಂಪಲ್ಸರಿ ಹಾಕಿ. ವಾಚ್ ಅವರ್ಸ್ ಬೇಕು ಅಂದರೆ ನೀವು ಲಾಂಗ್ ವಿಡಿಯೋ ಹಾಕಲೇಬೇಕು. ಅದು ಬಿಟ್ಟರೆ ಇನ್ನೊಂದು ಕಂಡೀಷನ್ ಇದೆ ಯೂಟ್ಯೂಬಲ್ಲಿ, ಶಾರ್ಟ್ಸ್ಗೆ 10 ಮಿಲಿಯನ್ ವ್ಯೂಸ್ ಬರಬೇಕು ನಿಮಗೆ. 10 ಮಿಲಿಯನ್ ಅಂದರೆ ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟಪಡಬೇಕಾಗತ್ತೆ. ಸೊ ನಾನು ಹೇಳ್ದಂಗೆ ಶಾರ್ಟ್ಸ್ ಬಂದುಬಿಟ್ಟು 10 ಮಿಲಿಯನ್ ಓಡಬೇಕಾಗುತ್ತೆ. 10 ಮಿಲಿಯನ್ ಒಂದು ಶಾರ್ಟು. ಅದು ಕಂಡೀಷನ್ ಇದೆ, 90 ದಿನಗಳಲ್ಲಿ ಆ ವಿಡಿಯೋ ಓಡಬೇಕು. ಅಂದರೆ 3 ತಿಂಗಳು ಟೈಮ್ ಇರುತ್ತೆ ನಿಮಗೆ. 90 ದಿನಗಳಲ್ಲಿ 10 ಮಿಲಿಯನ್ ನೋಡಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗುತ್ತೆ. ಅದು ಬಿಟ್ಟರೆ ಇನ್ನೊಂದು ಲಾಂಗ್ ವೀಡಿಯೋಸ್ಗೆ ಇರೋದು ಕಂಡೀಷನ್ ಏನು ಅಂದರೆ, 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. 4,000 ವಾಚ್ ಅವರ್ಸ್ ಅಷ್ಟು ಈಸಿ ಅಲ್ಲ. ಇದು ಕೂಡ ಯಾವುದೋ ಒಂದು ವೈರಲ್ ಆಗಬೇಕು ವಿಡಿಯೋ, ಹಾಗಾದ್ರೇ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯ. ಶಾರ್ಟ್ಸ್ ತುಂಬ ಜನದ್ದು 30 ಮಿಲಿಯನ್ 40 ಮಿಲಿಯನ್ ಓಡಿದ್ದು ಇದೆ, ಅದರಲ್ಲೂ ಕೂಡ ಬೇಗ ಮಾನಿಟೈಸ್ ಆಗ್ಬೋದು. ಲಾಂಗ್ ವೀಡಿಯೋಸಲ್ಲಿ ಸ್ವಲ್ಪ ಕಷ್ಟ, ಬಟ್ ಕನ್ಸಿಸ್ಟೆನ್ಸ್ ಆಗಿ ಇರಬೇಕಾಗತ್ತೆ. ಕನ್ಸಿಸ್ಟೆಂಟಿಂದ ವೀಡಿಯೋ ಹಾಕಿ ವಾರದಲ್ಲಿ 5 ದಿನ, ವಾರದಲ್ಲಿ 6 ವೀಡಿಯೋಸ್ ಈ ಥರ ಹಾಕಿದ್ರೆ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋ ಚಾನ್ಸಸ್ ಇದೆ. ಅದು ಕೂಡ ಲಕ್ ಅಂತಲೇ ಹೇಳ್ಬೋದು. ಯಾವುದೋ ಒಂದು ವಿಡಿಯೋ ವೈರಲ್ ಆಗಬೇಕು, ಮಿನಿಮಮ್ ಒಂದು 20-30 ಸಾವಿರ ಜನ ನೋಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಅದರಲ್ಲೂ ಕೂಡ ನೀವು ಯಾರಾದರೂ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ, ವಿಡಿಯೋ ಓಡಿಸ್ಕೊಂಡು ಹೋಗ್ತಾರಲ್ಲ, ಆ ಥರ ನೋಡಿದ್ರೆ ವಾಚ್ ಅವರ್ಸ್ ಆ್ಯಡ್ ಆಗೋಲ್ಲ. ಕಂಪ್ಲೀಟಾಗಿ 20 ನಿಮಿಷ ವೀಡಿಯೋ ಹಾಕಿದ್ರೆ ನೀವು ಆ 20 ನಿಮಿಷನೂ ಜನ ವೀಡಿಯೋ ನೋಡಿರಬೇಕು. ಹಾಗಾದ್ರೇ ನಿಮಗೆ ವಾಚ್ ಅವರ್ಸು ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಸೊ ಆ ಥರ ಕಂಪ್ಲೀಟ್ ವೀಡಿಯೋ ನೋಡಬೇಕು ಜನ ಅಂದರೆ ನೀವು ಇನ್ಫಾರ್ಮೇಟಿವ್ ಆಗಿರೋ ವೀಡಿಯೋನ ಹಾಕಬೇಕಾಗತ್ತೆ. ಸೊ ದಟ್ ಅವರು ಎಂಗೇಜ್ ಆಗಿರಬೇಕು. ವೀಡಿಯೋ ಫುಲ್ ಮುಗಿಯೋವರೆಗೂ ನೋಡಬೇಕು. ಏನಾದರೂ ಮಿಸ್ ಮಾಡಿದ್ರೆ ಅವ್ರಿಗೇನೆ ಒಂದು ಏನಾದರೂ ಮಿಸ್ ಆಗುತ್ತೆ ಅನ್ನೋ ಥರ ಇರೋ ಆ ಥರ ವೀಡಿಯೋ ಹಾಕಬೇಕಾಗತ್ತೆ. ಸೊ ನಾನು
ರೆಗ್ಯುಲರ್ ಆಗಿ ಡೈಲಿ ವ್ಲಾಗ್ಸು, ಮನೇಲಿ ಹಬ್ಬ ಮಾಡೋದು ಇಲ್ಲ ಫಂಕ್ಷನ್ಸ್ದು ಈ ಥರದ ವೀಡಿಯೋನೇ ಹಾಕ್ತಾಯಿದ್ದೆ. ಸೊ ಹೋದ ವರ್ಷ ಅಕ್ಟೋಬರಲ್ಲಿ ನಾವು ದಸರಾಗೆ ತಿರುಪತಿಗೆ ಹೋಗಿದ್ವಿ, ಫ್ಯಾಮ್ಲಿ ಎಲ್ಲ ತಿರುಪತಿಗೆ ಹೋಗಿದ್ದು. ಅಲ್ಲಿ ನಾನು ಅಲಿಪಿರಿ ಮೆಟ್ಟಿಲು ಹತ್ತೋದು ಮತ್ತು ಅಲ್ಲಿ ಹೋದ್ಮೇಲೆ ಅಕಾಮಡೇಷನ್ನು ಇದೆಲ್ಲದ್ರದ್ದು ಒಂದು ವೀಡಿಯೋ ಮಾಡಿದ್ದೆ. ಅದಾದಮೇಲೆ ನಾನು ಪಾರ್ಟ್ 1 ಪಾರ್ಟ್ 2 ಮಾಡಿ ಪಾರ್ಟ್ 2 ಅಲ್ಲಿ ದೇವ್ರ ದರ್ಶನ ಹೇಗಾಯಿತು ಅದನ್ನೆಲ್ಲ ನಾನು ವೀಡಿಯೋ ಮಾಡಿದ್ದೆ. ಸೊ ಯಾವಾಗಲೂ ವೀಡಿಯೋ ಮಾಡೋ ಥರನೇ ಮಾಡಿದ್ದೆ. ಅದನ್ನು ಕೂಡ ಬ್ಯಾಂಗ್ಳೂರಿಂದ ತಿರುಪತಿಗೆ ಜರ್ನಿ ಹೇಗೆ ಮಾಡೋದು, ಅಲ್ಲಿ ಟ್ರೈನ್ ಯಾವ ಥರ ಬುಕ್ ಮಾಡೋದು, ಎಷ್ಟು ಅಮೌಂಟಲ್ಲಿ ಬುಕ್ ಆಗುತ್ತೆ, ಈ ಥರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ಹಾಕಿದ್ದೆ ನಾನು ಆ ವಿಡಿಯೋದಲ್ಲಿ. ಸೊ ಮೋಸ್ಟ್ಲಿ ಹಾಗಾಗಿ ವಿಡಿಯೋ ಎಂಗೇಜಿಂಗ್ ಆಗಿ ಆ ವಿಡಿಯೋ ಓಡಿದೆ ಅಂತ ಅಂದ್ಕೊತೀನಿ. ಸೊ ಆಲ್ಮೋಸ್ಟ್ ಒಂದೇ ವಿಡಿಯೋ ನಂದು 37,000 38,000 ಓಡಿದೆ. ಹಾಗಾಗಿ ಅದು ಒಂದು ವಿಡಿಯೋಯಿಂದನೇ ನನಗೆ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. ಪ್ಲಸ್ ಪಾರ್ಟ್ 2 ಹಾಕಿದ್ನಲ್ಲ ಅದರಲ್ಲೂ ನನಗೆ 500 ಇಂದ 600 ವಾಚ್ ಅವರ್ಸ್ ಬಂದಿದೆ. ಸೊ ಎರಡು ಮಿಕ್ಸ್ ಮಾಡಿ ನನಗೆ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ. ತಿರುಪತಿ ಒಂದೇ ವೀಡಿಯೋಸು ಪಾರ್ಟ್ 1 ಪಾರ್ಟ್ 2. ಸೊ ಬೇರೆ ಎಲ್ಲ ವೀಡಿಯೋಸ್ ಏನು ಇರ್ತಿತ್ತು ಅಂದರೆ ಫ್ಯಾಮಿಲಿ ಬಗ್ಗೆ ಇರ್ತಿತ್ತು. ನಾನು ಊರಲ್ಲಿ ಹೇಗಿರ್ತೀನಿ, ಹಬ್ಬ ಹೇಗೆ ಮಾಡ್ತೀನಿ, ಫಂಕ್ಷನ್ ಹೇಗಾಗ್ತಿದೆ ನಮ್ಮ ಫ್ಯಾಮ್ಲಿದು. ಸೊ ಏನಾಗುತ್ತೆ ಇಲ್ಲಿ ನಮ್ಮ ಫ್ಯಾಮ್ಲಿ ಬಗ್ಗೆ ನೋಡೋರಿಗೆ ಯಾರಿಗೂ ಗೊತ್ತಿಲ್ಲ. ಬಿಕಾಸ್ ಅವ್ರಿಗೆ ಏನಕ್ಕೆ ನಮ್ಮ ಫ್ಯಾಮ್ಲಿ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ನಾವೇನಾದರೂ ಇನ್ಫಾರ್ಮೇಟಿವ್ ಆಗಿ ವೀಡಿಯೋಸ್ ಹಾಕಿದಾಗಲೇ ಬೇರೆಯವರು ಅದನ್ನು ನೋಡೋಕ್ಕೆ ಸಾಧ್ಯ. ಫ್ಯಾಮ್ಲಿ ವೀಡಿಯೋಸ್ ಏನಾಗುತ್ತೆ, ಫ್ಯಾಮ್ಲಿಗೆ ಗೊತ್ತಿರೋರು ಮಾತ್ರ ನೋಡ್ತಾರೆ, ಬೇರೆ ಯಾರೂ ನೋಡಲ್ಲ. ಅದು ಬಿಟ್ಟರೆ ಡೈಲಿ ವ್ಲಾಗರ್ಸ್ ಏನಿದ್ದಾರೆ ತುಂಬ ಜನ, ಅವರು ಡೈಲಿ ಹಾಕ್ತಾ ಇರೋದ್ರಿಂದ ಅವ್ರ ಮುಖಗಳನ್ನು ಜನಗಳಿಗೆ ಗೊತ್ತಿರೋದ್ರಿಂದ ಅವ್ರ ವಿಡಿಯೋ ಹಾಕಿದ್ರೆ ನೋಡ್ತಾರೆ ಜನ ಡೈಲಿ. ಬಟ್ ನಾವಿನ್ನೂ ಹೊಸ ಮುಖ ಹೊಸದಾಗಿರೋದ್ರಿಂದ ಜನಗಳಿಗೆ ಇವ್ರು ಯಾರು ಏನು ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಫಸ್ಟ್ ನೀವು ಒಂದು ಒಳ್ಳೆ ಟಾಪಿಕ್ ತೊಗೊಂಡು ಒಂದು ಒಳ್ಳೆ ವೀಡಿಯೋಸ್ನ ಮಾಡ್ತಾ ಹೋಗಿ, ಒಂದು ರೀಚ್ ಆದಮೇಲೆ ಡೈಲಿ ವ್ಲಾಗ್ಸ್ನ ಮಾಡ್ತಾ ಹೋಗಿ, ಅದಾದಮೇಲೆ ಒಳ್ಳೆ ರೀಚ್ ಬರ್ಬೋದು. ಆಮೇಲೆ ಶಾರ್ಟ್ಸ್ ಮಾಡೋರಿಗೆ ಶಾರ್ಟ್ಸ್ ಡೈಲಿ ಹಾಕ್ತಾ ಹೋಗಿ. ಏನೋ ಒಂದು ಮಾಡ್ತಾ ಇದ್ದರೆ ನಿಮಗೆ ಸಣ್ಣ ಪುಟ್ಟ ಈಗ ನನ್ನ ಫ್ರೆಂಡ್ ಹೇಳ್ದಂಗೆ ರಂಗೋಲಿ ಹಾಕ್ತಾಳೆ, ಡೈಲಿ ರಂಗೋಲಿ ಹಾಕ್ತಾಳೆ, ಡೈಲಿ ಒಂದು ಶಾರ್ಟ್ಸ್ ಮಾಡಾಕ್ತಾಳೆ. ಸೊ ಆ ಥರ ನೀವು ಏನು ಮಾಡ್ತಾ ಇದ್ದಾರೆ ಡೈಲಿ ಆ ಜರ್ನಿನ ನೀವು ಶಾರ್ಟ್ಸ್ನ ಡೈಲಿ ಮಾಡ್ತಾ ಹೋಗ್ಬೋದು. ಅದು ನಿಮಗೆ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಸಬ್ಸ್ಕ್ರೈಬರ್ಸ್ 1,000 ಅಂತೂ ಮ್ಯಾಂಡೇಟ್ರಿ ಅಲ್ವಾ, ಅದು ತುಂಬ ಈಸಿಯಾಗಿ ಆಗೋಗುತ್ತೆ. 1,000 ಸಬ್ಸ್ಕ್ರೈಬರ್ಸ್ ಈಗಿಂದು ಶಾರ್ಟ್ಸಲ್ಲಿ ತುಂಬ ಈಸಿಯಾಗಿ ಆಗೋಗುತ್ತೆ. ಬಟ್ ವಾಚ್ ಅವರ್ಸ್ದೇ ತುಂಬಾ ಕಷ್ಟ. ಸೊ ಇದಕ್ಕೆ ನಾನು ಹೇಳ್ದಂಗೆ ಲಕ್ ಇರಬೇಕು ನಿಮಗೆ. 4,000 ವಾಚ್ ಅವರ್ಸ್ ಆಗಬೇಕು ಅಂದರೆ. ಆಮೇಲೆ ನೀವು ಯಾವ ಟಾಪಿಕ್ ತೊಗೋತೀರಾ ಅನ್ನೋದನ್ನು ತುಂಬ ಕ್ಲಿಯರಾಗಿ ವಿಷನ್ ಇಟ್ಕೊಂಡು ಮಾಡಿ. ಯಾವ ಟಾಪಿಕ್ ಮೇಲೆ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ. ಈಗ ಕುಕ್ಕಿಂಗ್ ಚಾನಲ್ ಮಾಡಬೇಕು ಅಂದರೆ ಕುಕ್ಕಿಂಗ್ ವೀಡಿಯೋಸ್ನೇ ಹಾಕ್ತಾ ಹೋಗಬೇಕು. ಕಂಟಿನ್ಯೂ ಆಗಿ ದಿನ ಒಂದೊಂದು ರೆಸಿಪಿ ಹಾಕ್ತಾ ಹೋಗಿ, ಒಳ್ಳೊಳ್ಳೆ ರೆಸಿಪಿ ಡಿಫ್ರೆಂಟಾಗಿ ಅದನ್ನು ಪ್ರೆಸೆಂಟ್ ಮಾಡೋ ರೀತಿ ಅದನ್ನ ಎಲ್ಲದರ ಮೇಲೆ ವಿಡಿಯೋ ಓಡ್ತಾ ಇರುತ್ತೆ. ಅದಾದಮೇಲೆ ಇವಾಗ ಯಾರಾದರೂ ನಾಲೆಜ್ ಶೇರಿಂಗು ಈ ಥರ ಕೂತ್ಕೊಂಡು ಮಾತಾಡೋದು ಈ ಥರದ್ದು ಹೇಳಬೇಕು ಅಂದ್ರೇನು ಕೆಲವೊಂದು ಟಾಪಿಕ್ಕು ಜನಗಳು ನೋಡೋ ಥರ ಇರುವಂಥ ಟಾಪಿಕ್ನ ಹೇಳ್ತಾ ಹೋಗ್ಬೇಕಾಗತ್ತೆ. ಅದು ಬಿಟ್ಟರೆ ಕೆಲವೊಬ್ಬರು ಈ ಥರ ಮೇಕಪ್ ವೀಡಿಯೋಸ್ ಎಲ್ಲ ಮಾಡ್ತಾರೆ, ಮೇಕಪ್ ಪ್ಯಾಷನ್ ಇರೋರು. ಸೊ ಅದನ್ನು ಚೆನ್ನಾಗೇ ಓಡುತ್ತೆ. ಫಿನಾನ್ಸ್ ರಿಲೇಟೆಡ್ಡು, ದುಡ್ಡು ಹೆಂಗೆ ಸೇವ್ ಮಾಡೋದು, ಈ ಥರ ಹೋಮ್ ಲೋನ್ ಹೆಂಗೆ ತೀರಿಸೋದು, ಈ ಥರದ್ದು ತುಂಬ ಜನ ಮಾಡ್ತಾರೆ. ಅದನ್ನು ಕೂಡ ಒಳ್ಳೆಯದೇ ಓಡುತ್ತೆ. ಸೊ ಡಿಪೆಂಡ್ಸ್ ಜನ ನಿಮ್ಮದು ಯಾವ ಥರ ವೀಡಿಯೋ ಇಷ್ಟಪಡ್ತಾ ಇದ್ದಾರೆ ಅದ್ರ ಮೇಲೆ ನೀವು ವೀಡಿಯೋಸ್ ಹಾಕಬೇಕಾಗುತ್ತೆ. ಅದಾದಮೇಲೆ ತುಂಬ ಜನ ಅನ್ಬೋದು ಡೈಲಿ ಒಂದೊಂದು ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ, ಈ ಥರ ವಾಚ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡಬೇಕು, ಕಂಟಿನ್ಯೂ ಆಗಿ ವೀಡಿಯೋ ಹಾಕೋಕ್ಕಾಗಲ್ಲ, ವರ್ಕಲ್ಲಿ ಬ್ಯುಸಿ ಇರ್ತೀವಿ, ಇನ್ನೊಂದು ಇರ್ತೀವಿ, ಆ ಥರ ರೀಸನ್ಸ್ ಇದ್ದರೆ ನೀವು ಕಂಪ್ಲೀಟಾಗಿ 1 ವರ್ಷ 2 ವರ್ಷ ವೇಟ್ ಮಾಡಿ ವಾರಕ್ಕೊಂದು ತಿಂಗಳಿಗೊಂದಾದರೂ ವೀಡಿಯೋ ಹಾಕಿದ್ರು ಸರಿಯೇ. ನಾನು ಆ ಥರನೇ ಮಾಡಿದ್ದು. ಬಿಕಾಸ್ ನಂದು ವರ್ಕ್ ಇರುತ್ತೆ, ನಾನು ವರ್ಕ್ ಮಾಡಿಕೊಂಡೇ ವೀಡಿಯೋ ಮಾಡೋದ್ರಿಂದ. ಸೊ ನಾನು ಆಲ್ಮೋಸ್ಟ್ ತಿಂಗಳಿಗೊಂದು ವಾರಕ್ಕೊಂದು ಹೆಂಗೆ ಬರುತ್ತೆ ಹಂಗೆ ರ್ಯಾಂಡಮಾಗಿ ಹಾಕ್ತಾಯಿದ್ದೆ. ನಾನು ಕೂಡ ನಾನು ಹೇಳ್ದಂಗೆ ನನ್ನ ಲಕ್ಕು ತಿರುಪತಿ ವೀಡಿಯೋ ವೈರಲ್ ಆಯಿತು, ಅದೇಗೋ ಆಯಿತು. ಕನ್ಸಿಸ್ಟೆಂಟಾಗಿ ಇರ್ಬೋದು, ಬಟ್ ನನಗೆ ಮಗ ಇರೋದ್ರಿಂದ ಕೆಲಸ ಇರೋದ್ರಿಂದ ಹಾಗಾಗಿ ಕನ್ಸಿಸ್ಟೆಂಟಾಗಿ ಇರೋದಕ್ಕೆ ಆಗ್ತಾ ಇಲ್ಲ. ಬಟ್ ನನ್ನ ಪ್ಯಾಷನ್ಗೆ ನಾನು ಯಾವಾಗ ಬೇಕು ಅವಾಗ ವೀಡಿಯೋ ಮಾಡ್ತಾ ಇರ್ತೀನಿ. ಟೈಮ್ ಸಿಕ್ಕಾಗೆಲ್ಲ ನಾನು ವೀಡಿಯೋ ಮಾಡ್ತಾ ಇರ್ತೀನಿ. ಬಿಕಾಸ್ ಎಡಿಟಿಂಗು ತುಂಬಾ ಟೈಮ್ ತೊಗೊಳುತ್ತೆ. ಯೂಟ್ಯೂಬ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಎಡಿಟಿಂಗ್ ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಸೊ ಎಡಿಟಿಂಗು ವಾಯ್ಸ್ ಓವರ್ ಕೊಡ್ತಾ ಇದ್ದೆ, ವಾಯ್ಸ್ ಓವರ್ಗೂ ತುಂಬ ಟೈಮ್ ತೊಗೊಳುತ್ತೆ. ಕೆಲವೊಂದು ಸರಿ ಏನಾಗೋದು ಅಂದರೆ ಇನ್ಶಾರ್ಟ್ ಆ್ಯಪಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಟಿರ್ತೀನಿ, ಎಡಿಟು ಮಾಡಿರ್ತೀನಿ, ಎಲ್ಲ ಟೈಟಲ್ಸ್ ಬರೆದು ಹಾಕಿರ್ತೀನಿ. ನೆಕ್ಸ್ಟ್ ಸೇವ್ ಮಾಡಬೇಕಾದ್ರೆ ಎರರ್ ಬರೋದು. ಎಷ್ಟು ಜನಕ್ಕೆ ಇಶ್ಯೂ ಬಂದಿದೆಯೋ ಗೊತ್ತಿಲ್ಲ ಇನ್ಶಾರ್ಟಲ್ಲಿ. ಯಾರಿಗಾದ್ರೂ ಬಂದಿದ್ರೆ ಕಮೆಂಟ್ ಮಾಡಿ. ಸೊ ಆ ವಿಡಿಯೋ ಮಾಡಿರೋ ಎಫರ್ಟ್ ನಾನು ಏನು ಮಾಡಿದ್ದೀನಿ ಅದೆಲ್ಲ ವೇಸ್ಟ್ ಆಗೋದು. ಮತ್ತೆ ಇನ್ನೊಂದು ಸರಿ ಎಡಿಟ್ ಮಾಡಿ ಇನ್ನೊಂದು ಸರಿ ವಾಯ್ಸ್ ಕೊಟ್ಟು ಅದೆಲ್ಲ ಆಲ್ಮೋಸ್ಟ್ ನಂದು ಒಂದು ದಿನವೇ ವೇಸ್ಟ್ ಆಯ್ತು ಅಂದ್ಕೊಳ್ಳಿ. ಸೊ ಈ ಥರನೂ ತುಂಬ ಆಗಿದೆ. ವರ್ಕ್ ಮಾಡ್ಬೇಕಾದ್ರೆ ನಮ್ಗೆ ಸಿಗೋದೇ ವೀಕೆಂಡ್ಸು. ವೀಕ್ ಡೇಸಲ್ಲಿ ಫುಲ್ಲು
ಮನೆ ಮತ್ತು ವರ್ಕಲ್ಲೇ ಬ್ಯುಸಿ ಇರ್ತೀವಿ. ವೀಕೆಂಡ್ಸಲ್ಲಿ ಸಿಕ್ಕಿರೋ ಸ್ವಲ್ಪ ಟೈಮಲ್ಲಿ ಯೂಟ್ಯೂಬ್ಗೆ ಅಂತ ಸ್ವಲ್ಪ ಟೈಮ್ ಕೊಟ್ಟು ನಾನು ವೀಡಿಯೋನ ಮಾಡ್ತೀನಿ. ಇಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ನಾನು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇನ್ನೂ ಯಾವುದಾದ್ರೂ ಟಾಪಿಕ್ ನಿಮಗೆ ಬೇಕು ಅನಿಸಿದ್ರೆ ಅಥವಾ ಯೂಟ್ಯೂಬ್ ಬಗ್ಗೆ ನಾಲೆಜ್ ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ನನ್ನ ಯೂಟ್ಯೂಬ್ ಅರ್ನಿಂಗ್ಸು ಇವಾಗ ಸ್ಟಾರ್ಟ್ ಆಗಿದೆ. ಇನ್ನು $0.0001 $1-2 ಈ ಥರ ಆ್ಯಡ್ ಆಗ್ತಾ ಇದೆ. ನಾನು ನಿಮಗೆ ಸ್ಕ್ರೀನ್ಶಾಟಲ್ಲಿ ತೋರಿಸ್ತಾ ಹೋಗ್ತೀನಿ. ನನ್ನ ವಾಚ್ ಅವರ್ಸ್ ಹೇಗೆ ಕಂಪ್ಲೀಟ್ ಆಯಿತು, ಯಾವ ಒಂದು ವೀಡಿಯೋಯಿಂದ ನನ್ನ ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು, ಪ್ಲಸ್ ಇವಾಗ ಡಾಲರ್ಸ್ ಹೆಂಗೆ ಆ್ಯಡ್ ಆಗ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿ ಯು ಆಲ್ ಇನ್ ದ ಕಮಿಂಗ್ ಬ್ಲಾಗ್ ಅಂತ ಹೇಳ್ತಾ ಬಾಯ್.